ಜಮೀರ್ ಅವರೇ ಆಪರೇಷನ್ ಕಮಲ ಮಾಡ್ಕೊಂಡ್ಬಿಟ್ಟು ಅವತ್ತು ಜಮೀರ್ ಅವರೇ ನೀವು ಈಗ ಮತ್ತೆ ಹಾಗೆಲ್ಲ ಮಾತಾಡ್ತಾರೆ. ನಡೆದಿದೆ ಮೂರು ಜಮೀರ್ ಆಪರೇಷನ್ ಕಮಲ ಮಾಡಿ ಜಮೀರ್ ಅವರೇ ಕೂತ್ಕೊಳ್ಳಿ. ಕಮಲ ಮಾಡಿ 18 ಆಗಿದ್ದು. ಜಮೀರ್ ಅವರೇ ಇದು ಕಾಡಿನಿಂದ ಬಂದಿರೋ ಮೂರೇ ಮೂರು ಗೆದ್ದಿದ್ದೀವಿ. ಕಾಂಗ್ರೆಸ್ ಯೋಗೇಶ್ವರ್ 20 ಗೆಲ್ತೀವಿ, 20 ಗೆಲ್ತೀವಿ ನಾವು. ಜಮೀರ್ ನಿಮಗೆ ಯಾವಾಗಲಾದ್ರೂ 2 ಸಾರಿ ಅಧಿಕಾರ ಮಾಡಿದಿರಿ. 2008ರಿಂದ 13, ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಹೇಳಿ ನೋಡಿ. ಯಾವತ್ತಾದ್ರೂ 113 ಸ್ಥಾನ ಗೆದ್ದಿದ್ದೀರಿ. ಆಪರೇಷನ್ ಕಮಲ ಎಲ್ಲ ಖರೀದಿ, ಆಪರೇಷನ್ ಕಮಲ ಖರೀದಿ, ಗ್ಯಾರಂಟಿ ಖರೀದಿ, ಬಾಂಬೆ ಟೂರ್. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ ಆದ್ರೆ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ವೋಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಅಂತ ಪರಿಸ್ಥಿತಿ ಯಾಕೆ ಬಂತು? ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡೋದು ಹೇಗೆ? ಓಟ್ ಒತ್ಕೊಳ್ಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ್ದು ಸಭೆ ಎಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ನಿಮ್ಮ ಹತ್ರ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಮಾತು ಬರೋದಕ್ಕೆ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಅಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಇರ್ತಲ್ಲಪ್ಪ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ನಾವು ಆ ತರ ಆಪರೇಷನ್ ಕಮಲ ಮಾಡಿಲ್ಲ, ಆಪರೇಷನ್ ಕಾಂಗ್ರೆಸ್ ಮಾಡಿಲ್ಲ. ನೀವು 3 ಜನ, ಇಬ್ರು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬ ಅದೇ ಹೋದ್ ಸಾರಿ ಗೆದ್ದಿದ್ದಂತ ಅಭ್ಯರ್ಥಿ ಧರ್ಮಪತ್ನಿ, ಅವರು ಕೊಟ್ಟಿದ್ದದ್ದು. ಅವರು ಗೆದ್ರು, 3 ಜನ ಗೆದ್ರು ಬೈ ಎಲೆಕ್ಷನ್ ಅಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸದೆ ಹೋಗಿದ್ರೆ ಗೆಲ್ಲಿಕ್ ಸಾಧ್ಯ ಆಯ್ತಿತ್ತ? ಬಡವರು ಓಟ್ ಹಾಕಕ್ಕೆ ಸಾಧ್ಯ ಆಯ್ತಿತ್ತ? ಆಮೇಲೆ ಈ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ನೇರವಾಗಿ ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿಗಳಿಲ್ಲ, ಲಕ್ಷ್ಮಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ಅಂದ್ಮೇಲೆ ಅನುಷ್ಠಾನ ಸಮಿತಿ ಏನಕ್ಕೆ ಮಾಡ್ತಾರೆ? ಸುನೀಲ್, ಪ್ರತಿಯೊಂದು ಅನುಷ್ಠಾನ ಆಗಲಿ ಪರಿಣಾಮಕಾರಿಯಾಗಿ ಅಂತ ಮಾಡಿರೋದು. ಆಯ್ತಾ? ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ. ಒಟ್ಟು ಇದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಅಪಪ್ರಚಾರ ಮಾಡಿ ಗೆದ್ದಿಲ್ಲ, ಜನರಿಗೆ ಸುಳ್ಳು ಹೇಳಿ ಗೆದ್ದಿಲ್ಲ, ಸುಳ್ಳು ಆಪಾದನೆಗಳು ಮಾಡಿ ಗೆದ್ದಿಲ್ಲ. ಇವರು ಇದನ್ನೆಲ್ಲ ಹೇಳಿದ್ರು ಉಪಚುನಾವಣೆಯಲ್ಲಿ. ಈ ಯೋಜನೆಗಳಿಂದ ರಾಜ್ಯ ಬರದಾಗ್ಬಿಟ್ಟದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಏನು ಹೊಡೆದ್ದೆ, ಟಾಮ್ ಹೊಡೆದ್ದೆ. ಆ ಟಾಮ್ ಹೊಡೆದ್ರು ಕೂಡ ನಿಮ್ಮ ಸುಳ್ಳು ಆಪಾದನೆಗಳನ್ನು, ಸುಳ್ಳು ಅಪಪ್ರಚಾರವನ್ನ ಜನ ನಂಬಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋತೀರಿ ಅಂತ ಇನ್ನು ಮುಂದೆ ಆದ್ರೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಸರಿ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಳ್ತೀನಿ ನಾನು.
ಮಾನ್ಯ ಅಧ್ಯಕ್ಷರೇ, ಅದರಿಂದ ನಾವು ಇಲ್ಲಿವರೆಗೆ 76,509 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಈ ವರ್ಷ ಅಂದ್ರೆ 24-25ಕ್ಕೆ 52,900 ಕೋಟಿ ರೂಪಾಯಿ ಇಟ್ಟು ಫೆಬ್ರವರಿವರೆಗೆ 41,560 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. 52,900 ಕೋಟಿ ಬಜೆಟ್ನಲ್ಲಿಟ್ಟು ಫೆಬ್ರವರಿ ಎಂಡೂರಿಗೆ 41,561 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಸೊ ಅದರಿಂದ ನಾವು ಖಜಾನೆ ಖಾಲಿ ಆಗ್ಬಿಟ್ಟದೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು. ನೋಡಿ, ನಿಮಗೆ ನಿಮ್ಮ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಗೃಹಲಕ್ಷ್ಮಿ ಯೋಜನೆಗೆ ಮಾನ್ಯ ಅಧ್ಯಕ್ಷರೇ, ನಾವು ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದ್ದದ್ದು 28,608 ಕೋಟಿ. 28,608 ಕೋಟಿ. ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥದ್ದು 22,611 ಕೋಟಿ. ಗೃಹ ಜ್ಯೋತಿ ಯೋಜನೆಗೆ 9,657 ಕೋಟಿ ರೂಪಾಯಿಗಳನ್ನು ಇಟ್ಟು 8,389 ಕೋಟಿ ಖರ್ಚು ಮಾಡಿದ್ದೀವಿ. ಅನ್ನಭಾಗ್ಯಕ್ಕೆ 8,079 ಕೋಟಿ ರೂಪಾಯಿ ಇಟ್ಟಿದ್ದು 5,590 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಶಕ್ತಿ ಯೋಜನೆಗೆ 15 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು 4,821 ಕೋಟಿ ಖರ್ಚು ಮಾಡಿದ್ದೀವಿ. ಯುವ ನಿಧಿಗೆ 650 ಕೋಟಿ ರೂಪಾಯಿ ಇಟ್ಟಿದ್ದು 240 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಒಟ್ಟು 52,900 ಕೋಟಿ ರೂಪಾಯಿ ಇಟ್ಟು 41,650 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ 1,26,00,000 ಜನರಿಗೆ ಕೊಡ್ತಾ ಇದ್ದೀವಿ. 1,26,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,26,00,000 ಫ್ಯಾಮಿಲೀಸ್ ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ ಯೋಜನೆಯಲ್ಲಿ 1,62,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಅದರಿಂದ ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಮತ್ತೆ ಯಾವ ಕಾರಣಕ್ಕೂ ಕೂಡ ನಮಗೆ ಜನ 5 ವರ್ಷ ಅಧಿಕಾರ ಮಾಡಿ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಈ 5 ವರ್ಷದಲ್ಲಿ ಯಾವ ಕಾರ್ಯಕ್ರಮನೂ ಕೂಡ ನಿಲ್ಲಿಸಲ್ಲ. ಆದರೆ ನಾವು ಸಾಲ ಮನ್ನಾ ಮಾಡಿ ಅಂತಂದ್ರೆ ಎಲ್ಲಿಂದ ದುಡ್ಡು ತರೋದು ಸಾಲ ಮನ್ನಾ ಮಾಡಕ್ಕೆ ಅಂತ ಹೇಳಿದ್ರಿ. ಆದರೆ ಅದಾನಿಯವರಂತ ಕಾರ್ಪೊರೇಟ್ ಬಾಡಿಗಳಿಗೆ 17 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರೋದು ನೀವು. 17 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರೋದು. ಅದರಿಂದ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ಬಿಜೆಪಿಯವರಲ್ಲಿ ವಿಶೇಷವಾದಂಥ ಮನವಿಯನ್ನು ಮಾಡ್ತೇನೆ. ರಾಜಕೀಯ ದುರುದ್ದೇಶ ಬಿಡ್ಬಿಟ್ಟು ಮಾತನಾಡಿ ಅಂತಕ್ಕಂಥದ್ದು ನನ್ನ ಮನವಿ. ದಯಮಾಡಿ ಅದನ್ನು ಮಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.